Hi guys, welcome to my vlogs. Hello, welcome to my YouTube channel, guys. Today I am going to make a new video. ಇಲ್ಲಿ ನೋಡ್ಬೋದು ಗುಂಡಪ್ಪ ಅವ್ರ ಮನೆಗೆ ಬಂದಿದ್ದೀವಿ. ಆಯಿತು. ಆಮೇಲೆ ಇವಾಗ ಟೈಮ್ ಒಂದು 12:30 ಆಗ್ತದೆ, ಮಿಡ್ ನೈಟು. ನಮಗೋಸ್ಕರ ಅವರು ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಇವ್ರು ಗೊತ್ತಲ್ಲ ಹೇಮಂತ ಅಂದ್ಬಿಟ್ಟು. ಅದು ಹೇಳೋ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಅವನೇ ಹೇಳ್ಬೇಕು. ಏನು ಮಾಡ್ತಾ ಇದೀಯ? ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಆಯಿತು. ಆಮೇಲೆ ಈರುಳ್ಳಿ ಅಲ್ಲ, ನಿಮ್ಮ ಭಾಷೆಲಿ ಏನೋ ಉಳ್ಳಾಗಡ್ಡಿನಾ? ಉಳ್ಳಾಗಡ್ಡಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಗು ನೋಡಿ. ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿಬಿಟ್ಟು ಒಂದ್ಸಲ ಹಿಂಗೆ ತೊಳ್ಕೊಬೇಕು. ಅಲ್ಲಿ ಹೇಳಿದ್ನಲ್ಲ, ಆನಿಯನ್ ಅಲ್ಲ ಪ್ಯಾಜ್ ಹಾಕಿ ಅಂತ. ಟೊಮೊಟೊ ಆಲ್ರೆಡಿ ತೊಳ್ಕೊಂಡಿದ್ದೀನಿ. ಟೊಮೊಟೊ ಹಿಂಗೆ ಕಟ್ ಮಾಡಿ ಸೈಡ್ದು ಇದನ್ನ ಸೆಪ್ರೇಟ್ ಮಾಡಿಲ್ಲ ಅಂದರೆ ಕಿಡ್ನಿಯಲ್ಲಿ ಮಗ ಅಲ್ಲಿ ಕುದೀತಾ ಇದೆ ಅಲ್ಲೋ, ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಕುದಿಲಿ ಕಿಡ್ನಿ ಸ್ಟೋನ್ ಆಗ್ಬಿಡುತ್ತೆ. ಈ ಥರ ಸೈಡ್ ತೆಗ್ದಿಲ್ಲ ಅಂದರೆ ಅದು ಸ್ವಲ್ಪ ಕುದೀತಾ ಇದ್ದಂಗೆ ಆಫ್ ಮಾಡಬೇಕು. ಬ್ಯಾಕ್ಟೀರಿಯಾ ಎಲ್ಲ ಹೋಗಿರುತ್ತೆ ಆಲ್ರೆಡಿ. ಇದೆ ಮಶ್ರೂಮು. ಟೊಮೊಟೊ ಏನಾದರೂ ಸೈಡಲ್ಲಿ ಕೆಟ್ಟೋಗಿದ್ರೆ ಈ ಥರ ತೆಕ್ಕೊಂಡ್ಬಿಡ್ಬೇಕು. ಮೊದಲೇ ಕಟ್ ಮಾಡಿ ಹೊಡಿಬೇಕಾ? ಟೊಮೊಟೊ ಉದ್ದುದ ಕಟ್ ಮಾಡ್ಕೊಳ್ಳಿ ಸಾಕು. ಈ ವಾಯ್ಸ್ ಎತ್ಬಿಡೋಣ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅದು ಗೊತ್ತಿದ್ರೆ ಮಾತಾಡ್ತಾನೆ. ಹಲೋ, ಆನಿಯನ್ ಹಿಂಗೆ ಉದ್ದ ಕಟ್ ಮಾಡಬೇಕು. ಹಿಂಗೂ ಒಳಗಡೆ ಹೋದಾಗೆಲ್ಲ ಸಪ್ರೇಟ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಫ್ರೈ ಮಾಡುವಾಗ ಕೆಳಗಡೆ ಬಿದ್ದಿರೋದು ಗೈಸ್, ಕೆಳಗಡೆ ಬಿದ್ದಿರೋ ಆನಿಯನ್ ಅನ್ನು ಎತ್ಕೊಬೇಕು. ಯಾಕಂದ್ರೆ ವೇಸ್ಟ್ ಆಗಿ ಆನಿಯನ್ ರೇಟ್ 100 ರೂಪಾಯಿ ಮೇಲೆ ಇದೆ. ಓಕೆನಾ? ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅದಕ್ಕೆ ಹಿಂಗೆ ತೊಳ್ಕೊಂಡ್ಬಿಡ್ಬೇಕು. ತೊಳ್ಕೊಂಡು ಹಲೋ ಹೇಳ್ರಿ. ಇಲ್ಲ, ಫ್ರೆಂಡ್ ಮನೆಗೆ ಬಂದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಥರ ಚಿಕ್ಕದಾಗಿರೋದನ್ನೇ 2 ಪೀಸ್ ಮಾಡಬೇಕಾ? ಓಕೆ ಗೈಸ್, ಇಲ್ಲಿ ನೋಡಿ, ನಿಮ್ಮ ಕಿಚನಲ್ಲಿ ಈ ಥರ ತೊಟ್ಟಿಕ್ತಾದ್ರೆ ನೀರು ಅದನ್ನ ಆಫ್ ಮಾಡಿ. ಯಾಕಂದರೆ ನೀರು ತುಂಬ ಇಂಪಾರ್ಟೆಂಟು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಅಕ್ಕೋಗಡ್ ನೀರು ಫಿಲ್ಟರ್ ಆಗುತ್ತೆ. ಬೇಡ ಅಕ್ವಾಗಾರ್ಡು ಪ್ಯಾಕೇಜ್ ಬಂದ್ಬಿಟ್ಟು ಏನೊಂದು 7 lakh 8 lakh ಮೇಲೆ ಇದ್ರೆ ಮಾತ್ರ ಅಕ್ವಾಗಾರ್ಡ್ ಇಸ್ಕೊಳ್ಳಿ. ಇಲ್ಲ ಅಂದ್ರೆ ಏನು ಮಾಡಬೇಕು? ಇಲ್ಲ ಬಟ್ಟೆದಲ್ಲಿ ನೀರನ್ನ ಹಾಕಿ, ಏನಿಲ್ಲ, ಯಾವ ನೀರು ಸಿಗುತ್ತೋ ಅದನ್ನೇ ಕುಡೀರಿ. ಅದು ಫಿಲ್ಟ್ರು. ನೋ ಕಾಮೆಂಟ್ಸ್. ಬಟ್ಟೆ ಹಾಕ್ಬಿಟ್ಟು ಹಿಂಗೆ ಮಾಡ್ತಾರಲ್ಲ, ಅದು ಹಾಕ್ತಾರೆ. ಇಲ್ಲಾಂದರೆ ಬೇರೆಯವ್ರ ಮನೆಗೆ ಬಂದಾಗ ಅಕ್ವಾಗಾರ್ಡ್ ನೀರು ಎತ್ಕೊಂಡು ಮನೆಗೆ ಹೋಗಿ. ಮೆಣಸಿನ್ಕಾಯಿ ಹಿಂಗೆ ಹಾಕಿ ಸಾಕು. ದೊಡ್ಡದಾಗಿ ಹಾಕ್ಬೇಕಾ? ಅಂದರೆ ಖಾರ ಬರಬಾರ್ದು ಅಂತನ ಜಾಸ್ತಿ? ಇಲ್ಲ ದೊಡ್ಡದಾಗಿ ಹಾಕಿದ್ರೆ ಹಾಂ. ಏನ್ರಿ ಅಷ್ಟಷ್ಟು ದೊಡ್ಡದಾಗಿ ಹಾಕ್ತಿದ್ದೀರಾ? ಗೈಸ್, ಏನಕ್ಕೆ ಕೇಳಿ ಬರೀ ಮಶ್ರೂಮ್ ಬಿರಿಯಾನಿ ಮಾಡೋದು? ಏನಕ್ಕಂದರೆ ಇವ್ನಿಗೆ ಗೊತ್ತಿರೋದು ಮಶ್ರೂಮ್ ಬಿರಿಯಾನಿ ಒಂದೇ. ನೈಟಲ್ಲಿ ಹಿಂದೆ ನಮಗ ಎಷ್ಟೊಂದು ದಿನ ಆಗೋಗ್ಬಿಟ್ಟಿದೆ. ಹೋಗೋಣ. ಏಯ್, ಕಟ್ ಮಾಡ್ತಾ ಇದೆಯಲ್ಲ ಸೆಂಟ್ರಲ್ಲಿ, ಕಟ್ ಮಾಡೋದನ್ನಲ್ಲ ಅವಾಗ ಅಷ್ಟೇ ಕಟ್ ಮಾಡಬೇಕು ಅಂದೆ.
ಅಷ್ಟೇ ಮಾಡ್ಬೇಕು ಸೈಜ್ ಅಂತ ಆ್ಯಕ್ಚುಲಿ ಹೇಳಿದ್ದು. ಗೈಸ್ ಇದು ಆ್ಯಕ್ಚುಲಿ ಪೋಸ್ಟ್ ಬ್ಯಾಚುಲರ್ ಮಶ್ರೂಮ್ ಬಿರಿಯಾನಿ ಓಕೆನಾ? ಯಾಕಂದರೆ ಅದ್ಯಾವುದು ಇದು ಪೋಸ್ಟ್ ಬ್ಯಾಚುಲರ್? ಸೊ ಅಣ್ಣನವರ ಧರ್ಮಪತ್ನಿ ಇಲ್ಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅದಕ್ಕೆ ಬಂದಿರೋದು. ಅದಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ಪಾಪ ಊಟ ಹಾಕ್ತೀನಿ ಅಂತ ಕರೆದ್ರು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮಗ ಹಟ್ಸನ್ ಕಾರ್ಡ್ ಯೂಸ್ ಮಾಡ್ಬೇಕಾ? ಹಟ್ಸನ್ ಕರ್ಡ್ ಮಾರ್ಕೆಟಿಂಗ್ ಎಲ್ಲ ನೀನು ಮಾಡಬೇಡ. ಓಸಿಯಲ್ಲಿ ನಮ್ಮ ವಿಡಿಯೋದ ಯಾರಿಗೂ ಕರೆಕ್ಟ್ ಅಮ್ಮ ಹಟ್ಸನ್ ನೋಡಿ. ನಂದಿನಿ ಕಾರ್ಡ್ ಚೆನ್ನಾಗಿರುತ್ತೆ. ಹಟ್ಸನ್ ಇಲ್ಲ ನಂದಿನಿ ಯಾವಾಗಲೂ ಸ್ವದೇಶಿ ವಸ್ತು ಇಸ್ಕೊಳ್ಳಿ. ಅದು ಸ್ವದೇಶಿನೇ ಬಟ್ ಸಾರಿ ಅಷ್ಟು ಇಲ್ಲಿರೋದು ನಿಸ್ಕೊಳ್ಳಿ ಗೈಸ್. ನೋಡಿ ಹಿಂಗೆ ಚೆನ್ನಾಗಿ ಹಾಕೊಂಡು ತೊಗೊಳ್ಳಿ. ಏನು ತೊಳಿತಾನೆ ಅಂತಾನೆ. ಒಂದು ಪ್ಯಾಕೆಟ್ ಹಾಕಬೇಕು. ಒಂದು ಪ್ಯಾಕೆಟ್ ಯಾಕಂದರೆ ಇರೋದು ಒಂದು ಪ್ಯಾಕೆಟ್ ಅಲ್ಲ, ಅದಕ್ಕೆ ಒಂದು ಪ್ಯಾಕೆಟ್ ಜಾಸ್ತಿ ದುಡ್ಡಿಲ್ಲ. क्या कर रहे हैं यार तू? तो मजाक है क्या? ಅಲ್ಲಿ ಪ್ರಾವಿಷನ್ ಸ್ಟೋರ್. ನಮ್ಮ ಇಷ್ಟ ಕಣ. ಅರ್ಧ ಕಟ್ ಮಾಡ್ಬೇಕಾ? ಹಿಂಗೆ ಎರಡೆರಡು ಪೀಸ್ ಮಾಡಿ. ಯಾಕಂದರೆ ಹಂಗೆ ಮಾಡಿದ್ರೆ ಬಾಯಿಗೆ ಸಿಗಲ್ಲ ಅದು ಈಗ ಸದ್ಯಕ್ಕೆ ಸಿಗೋದು. ಚಿಕ್ಕ ಮಾಡಿದ್ರೆ ಸಿಗಲ್ಲ, ಜಾರುತ್ತೆ. ಇವಾಗ ಹೆಂಗೆ ನೀನು ಜಾರ್ಕೊಂಡು ಹೋಗಿದ್ಯಾ ಆ ಥರ. ನೋ ಕಾಮೆಂಟ್ಸ್. ಇಲ್ಲ ಸರ್. ಕಮ್ಮಿಯಾಗಿ ಮಾಡೋ. ಏನಕ್ಕೆ ನಿಂಗೆ ಬೇಡ ಅಂದರೆ ಬಿಟ್ಟಾಕು, ಬರೀ ಅನ್ನ ತಿನ್ನು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸರ್ ಗೈಸ್ ಅದಕ್ಕೂ ಟ್ಯಾಕ್ಸ್ ನೈಟ್ ತಕ್ಕೊಡ್ತಾನೆ ಅಂದ್ಬಿಟ್ಟ ಗೈಸ್. ಕೊಡ್ತೀನಿ ಅಂತಿಲ್ಲ ಗೈಸ್. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಪಾಪ ಒಬ್ಬರು ಮಿಸ್ ಆಗ್ತಾರೆ. ಅವ್ರ ಹೆಸರು ಸತೀಶ್ ಆರ್ ಅಂದ್ಬಿಟ್ಟು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದಾರೆ ಮಠ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅದು ಫಸ್ಟ್ HDMI ಅಂತ ಸೆಲೆಕ್ಟ್ ಮಾಡು. ರೈಸ್ ಹಾಕ್ತಾರೆ ಬಾಣಲಿ ಒಳಗಡೆ. 1.5 ಗ್ಲಾಸ್ ಸಾಕು. ನಾವು 3 ಜನ ಇರೋದು. 2 ಸಲ ತೊಳಿರಿ ಸಾಕು. ಇದರಲ್ಲೊಂದು ಶುಂಠಿ ಪೇಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಇದು ಮಸಾಲ. ಇದು ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ ವೆಜ್ಜಾ ನಾನ್ ವೆಜ್ಜಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಇಲ್ಲಿ ಗ್ರೀನ್ ಅಂತ ಇರುತ್ತೆ, ಅದನ್ನ ನೋಡಿದ್ರೆ ಅದು ವೆಜ್ ಅಂತ ಗೊತ್ತಾಗುತ್ತೆ. ಇಲ್ಲಿ ರೆಡ್ ಏನಾದರೂ ಇದ್ರೆ ಅದು ನಾನ್ ವೆಜ್ ಅಂತ ಹೇಳ್ಬೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಎಣ್ಣೆ ಹಾಕೋಬೇಕು. ಆಮೇಲೆ ಮಸಾಲ ಡಬ್ಬ ಇದೆ ಇಲ್ಲಿ. ಮಸಾಲ ಡಬ್ಬದಿಂದ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವುಗಳು ಹಾಕ್ಕೊಳ್ಳಿ. ನಾವು ಆಲ್ರೆಡಿ ತೊಳೆದಿಟ್ಟಿದ್ದೀವಿ. ಬರುತ್ತೆ, ಆ ಸ್ಮೆಲ್ ಬರೋವರೆಗೂ ಮಿಕ್ಸ್ ಮಾಡಿ. ಆಮೇಲೆ ಫಸ್ಟು ಆನಿಯನ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದರೆ ಒಂದೇ ಸ್ಪೂನ್ ತುಪ್ಪ ಹಾಕೊಳ್ಳಿ, ಜಾಸ್ತಿ ಆಗುತ್ತೆ. ಹುಡುಗರು ತುಪ್ಪ ತಿನ್ನಲ್ಲ ಜಾಸ್ತಿ.
ಅಕ್ಕಿ ಹಾಕಿ ಆಮೇಲೆ ಒಂದು ಎಲೆನ ಹಿಂಗೆ ಪೀಸ್ ಮಾಡಿ 4 ಪೀಸ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಡಿ. ಪಲಾವ್ ಎಲೆ ಅದು. ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳಿ. ಆನಿಯನ್ ಈ ಥರ ಬಿಡಿಸ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕಿ ಕೆಂಪಗಾಗಿದೆ ಅದನ್ನು ಬಿಸಾಕಿ ಕೊಟ್ಟಿರ್ಬೋದು. ಮತ್ತು ಕ್ಯಾಪ್ಸಿಕಮ್ ಹಾಕೊಳ್ಳಿ. ಆಮೇಲೆ ಮತ್ತೆ ಟೊಮೊಟೊನ ಹಾಕೊಂಬಿಡಿ. ಟೊಮೊಟೊ ಹಾಕಾದ್ಮೇಲೆ ಸ್ವಲ್ಪ ತಂಗೇರಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕರ್ಬೇವು ಹಾಕೋದಕ್ಕೆ ಕೊತ್ತಂಬರಿ ಹಾಕೋದಕ್ಕೆ ಸ್ವಲ್ಪ ಕೊತ್ತಂಬರಿ ಹೀಗೆ ತೊಗೊಂಡು ತಲುಪದಿ ಸ್ವಲ್ಪ ಈ ಥರ ಚಿಕ್ಕ ಥರ ಕಟ್ ಮಾಡ್ತೀವಿ. ಆಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಸಾಕು, ಜಾಸ್ತಿ ಹಾಕ್ಬಾರ್ದು. ಬಿಡಿ. ನಮಗೆಲ್ಲ ಗೊತ್ತಾಗೋಯ್ತು. ಮೊಸರು ಹಾಕೊಂಬಿಡಿ. ಹಿಂಗೆ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಮಸಾಲೆ ಎಲ್ಲ ಆದಮೇಲೆ ಹಾಕೊಳ್ಳಿ. ಇವಾಗ ಮಸಾಲ ಹಾಕೋಣ. ಖಾರ ಪುಡಿ ಜಾಸ್ತಿ ಬೇಡ, ಮೆಣಸಿನ್ಕಾಯಿ ಹಾಕಿದ್ವಿ ಆಲ್ರೆಡಿ. ಇದು ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಅರಿಶಿನ ಅಷ್ಟೇ ಸಾಕು, ಮತ್ತೇನು ಹಾಕೋದು ಬೇಡ. ಹಂಗೆ ಸದ್ಯಕ್ಕೆ 1 ಸ್ಪೂನು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಬಿರಿಯಾನಿ ಮಸಾಲ, ಸ್ವಲ್ಪ ಜಾಸ್ತಿ, ಸ್ವಲ್ಪ ಹಿಂಗೆ ಹಾಕೊಳ್ಳಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ಇದಕ್ಕೆ ಮೊಸರು ಏನ್ರಿ ಅದು ಹೇಗಿದೆ? ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮೊಸರು ಪುದೀನ ಪೇಸ್ಟ್ ಹಾಕ್ಬೋದು ಇದಕ್ಕೆ, ಬಟ್ ನಾವು ನಾಟಿ ಸ್ಟೈಲ್ ಥರ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಹಾಕ್ಬೋದು. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನಿಮಗೆ ತಕ್ಕಂತ ಹಾಕ್ಕೊಳ್ಳಿ, ಹೆಂಗೆ ಬೇಕೋ. ಅದು ಆಲ್ರೆಡಿ ಆಲ್ಮೋಸ್ಟ್ ಅರ್ಧ ಗ್ಲಾಸ್ ಮೊಸರು ಹಾಕಿರೋದಕ್ಕೆ 1.5 ಇದಕ್ಕೆ 3 ಬದಲು 2.5 ಗ್ಲಾಸ್ ನೀರು ಹಾಕ್ಕೊಳ್ಳಿ ಅಂತ ಎಲ್ಲ ಹೇಳಲ್ಲ. ಇದು ರಾ. ಬನ್ನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇದು ರಾ ವಿಡಿಯೋ, ಅದಕ್ಕೆ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಕುಕಿಂಗ್ ವಿಡಿಯೋ ಗೈಸ್. ಒಂಥರ ಫನ್ನಾಗಿ ತೊಗೊಂಡು ಹೋಗ್ತಾ ಇದೀವಿ ನಾವು.
ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ಫನ್ ಆಗಿರುತ್ತೆ. ಬ್ಯಾಚುಲರ್ ಮಶ್ರೂಮ್ ಬಿರಿಯಾನಿ. ಹಾಂ ಚಲೋ ಇದು ಪೋಸ್ಟ್ ಬ್ಯಾಚುಲರ್, ಓಕೆನಾ. ಸೊ ಇವರಿಬ್ಬರು ಮದುವೆ ಆಗಿರೋರು. ಪೋಸ್ಟ್ ಬ್ಯಾಚುಲರ್ ಅಂದರೆ ಮದುವೆ ಆಗಿ ವೈಫ್ ಇಲ್ಲಿಲ್ಲ ಅಂದರೆ ಅದನ್ನು ಪೋಸ್ಟ್ ಬ್ಯಾಚುಲರ್ ಅಂತೀವಿ ನಾವು. ನೀವು ಅವಾಗ ಪೋಸ್ಟ್ ಬ್ಯಾಚುಲರ್ ಮಾಡ್ತಾ ಇರಿ. ನಿಮ್ಮ ಅಪ್ಪ ಕೊಡ್ತಾನೆ ಆಯ್ತಮ್ಮ ಎಲ್ಲ. ನೋಡಿ, ನೀವು ಮಾಡಿದ ತಕ್ಷಣ ಎಲ್ಲ ಎತ್ತಿಟ್ಬಿಟ್ರೆ ನೀಟಾಗಿರುತ್ತೆ ಕಿಚನ್. ಅಷ್ಟೇ. ಖಾರದ ಪುಡಿ ಏನಕ್ಕೆ ಹಾಕಿದ್ದು ಖಾರದ ಪುಡಿ? ಕಲರ್ ಇಲ್ಲ ಅಂತನಾ? ಅದು ಕಲರ್ಗೆ ಹಾಕ್ತಾರ ಖಾರ ಬರಲಿ ಅಂತ. ಕಲರ್ ಅಂದರೆ ಅದು ಮೊಸರದು ಇದಕ್ಕೆ ಖಾರ ಹಿಡ್ಕೊಳ್ಳುತ್ತೆ, ಅದಕ್ಕೆ ಎಕ್ಸ್ಟ್ರಾ ಖಾರ ಹಾಕಬೇಕು. ಹಂಗೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. Oh God, it's so good. So good. ನಕ್ಕಿ ನೋಡಬೇಕು. So good and tasty. ಜಾಸ್ತಿ ಆಗ್ಬೇಡಪ್ಪ. ಇಷ್ಟೇ ಉಪ್ಪು ಹಾಕ್ಬೇಕು. ನಮ್ಮೆಲ್ಲರಿಗೂ BP. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವ್ರನ್ನೇ ಅವನು ಹೇಳ್ತಾನೆ. ಮೊದಲೇ ಯಾವನಾದ್ರೂ ಸಿಕ್ಕರೆ ಸಂಸ್ಕೃತದಲ್ಲೇ ಮಾತಾಡೋಣ ನಾವು, ಅದಕ್ಕೋಸ್ಕರ ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಉಪ್ಪು ರುಚಿಗೆ ತಕ್ಕಷ್ಟು. ಉಪ್ಪು ರುಚಿ ಆಯ್ತಾ ಅಂತ ನೋಡ್ಕೊಳ್ಳಿ. ಸ್ವಲ್ಪ ಕುದಿ ಬರೋ ಟೈಮಿಗೆ, ಅದು ಕುದಿ ಬರೋ ಟೈಮ್ಗೆ ಗೈಸ್ ಏನು ಗೊತ್ತಾ, ಕಿಚನಲ್ಲಿ ನೀಟಾಗಿ ಒಂದು ಅಡುಗೆ ಮಾಡ್ತಾ ಇರ್ತೀರಾ, ಆಮೇಲೆ 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 ಕುದಿ ಬರ್ತಾ ಇದೆ, ಕುದಿ ಬರ್ತಾ ಇದೆ ಹಾಕ್ರಿ. ಕುದಿ ಬರುವಾಗ ಹೇಳಕ್ ಬಂದ ಕಿಚನ್ ಅಲ್ಲಿ ನಂಗೆ ಬೈಯಾಕ್ ಬಂದಾಗ ಇವರು ನೀನು ಹಾಕಿದೆ ಹಂಗೆ ಸರಿ. ಈ ಥರ ನೋಡಿ ಚೊಲ್ಚೊಟ್ಗಳು ಇರ್ತಾರೆ, ಹುಷಾರು. ಕಿಚನ್ ಹತ್ರ ಬಿಡಬೇಡಿ ಇವ್ರನ್ನ. ಒಂದು ಮಸಾಲೆ ಹಾಕ್ಬಿಡೋದು, ಇಲ್ಲ ಉಪ್ಪು ಜಾಸ್ತಿ ಹಾಕ್ಬಿಡೋದು, ಹಂಗೆ ಮಾಡ್ತಾರೆ ಇವರೆಲ್ಲ. ಈಗ ಅದನ್ನ ಕ್ಲೋಸ್ ಮಾಡಿಡೋದು. ಸ್ವಲ್ಪ ಕುದಿ ಬಂದಿದ ತಕ್ಷಣ ಕ್ಲೋಸ್ ಮಾಡಿಡೋದು. ಹಾಂ ಏನ್ರಿ ಅಷ್ಟು ಬೇಗ ಮಾಡಿಬಿಟ್ರಿ? ಅಷ್ಟೇ, ಪಟಾಪಟ್ ಅಂತ. ಈಗ ಕುದಿ ಬರ್ತಾ ಇದೆ, ಈಗ ಕ್ಲೋಸ್ ಮಾಡಿ ವಿಜಿಲ್ ತೆಗೆದ್ಬಿಟ್ಟು. ಹಾಂ ಇದು ಯಾವ ಕುಕ್ಕರ್ ಅಂತ ಒಂದು ಸ್ವಲ್ಪ ಹೇಳ್ಬೋದಾ? ಅದು ಹೇಳ್ಬಾರ್ದು, ಬ್ಲಾಸ್ಟ್ ಆಗುತ್ತಲ್ಲ ಅವಾಗ. ಹಿಂಗೆ ವಿಜಿಲ್ ಹಾಕ್ಬಿಡಿ. ಈ ಸ್ಪೂನ್ ಆಮೇಲೆ ಬೇಕಾಗುತ್ತೆ, ಹಂಗೆ ಇಟ್ಕೊಂಡಿರಿ ಸೈಡಲ್ಲಿ. ಓಕೆ, ಅದು ಅದೇ ಸ್ಪೂನ್ ಯೂಸ್ ಮಾಡ್ಬೋದಾ, ಬೇರೆ ಸ್ಪೂನ್ ಯೂಸ್ ಮಾಡ್ಬೋದಾ? ಕರೆಕ್ಟ್ ಆಗಿದೆ. ಹಂಗಂದ್ರೆ 25 ಬರೀ ಕೊಡೋಲ್ಲ. ಆಮೇಲೆ ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಮತ್ತೆ ಏನು ವಾರ ಹೋಗಿ ಸಾಕು. ಗೈಸ್ ಫೈನಲ್ ಔಟ್ಪುಟ್ಟು ಈ ಥರ ಬರುತ್ತೆ ನೋಡಿ, ನಿಜವಾಗ್ಲೂ ಚೆನ್ನಾಗಿದೆ. ಏನಾದ್ರು